ಸೊ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಹೆಂಗದೀರಿ? ಎಲ್ಲರೂ ಚಲೋ ಅದೀರಿ ಅಂದ್ಕೊಂಡಿನಿ. ನಾನು ಸಖತ್ತಾಗಿದ್ದೀನಿ. ಮನೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅರ್ಜೆಂಟಿಂದ ಇಲ್ಲಿ ಬಂದೇನಿ. ಈಗ ಹುಬ್ಳಿ ರೈಲ್ವೆ ಸ್ಟೇಷನ್ನಿಗೆ ಬಂದೇನಿ. ಅಂಜನಾದ್ರಾಗ ಹೊಂಟಿದ್ದೆ. ಸೊ ಸ್ಟೇಷನಿಗೆ ರೀಚ್ ಆದೆ. ನನ್ನೇನು ಪ್ಲ್ಯಾನ್, ಗಾಡಿ ತೊಗೊಂಡು ಹೋದ್ರಾತಂತೇಳಿ, ಟೂ ವೀಲರ್ ತೊಗೊಂಡು ಹೋದ್ರಾತಂತೇಳಿ. ನಮ್ಮ ಮಮ್ಮಿ ತಾಯಿ ನಮ್ಮವ್ವ ಆಯ್ತಲ್ಲ, ಬೇಡಪ್ಪ ಸುಮ್ಮನೆ ಅಲ್ಲಿ ಮಠ ದೂರ ಆಗ್ತೈತಿ, ಇದು ಹಂಗೆ ಆಗ್ತೈತಿ. ನಾನು ಏನು ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ ನಾನು ಗಾಡಿ ತೊಗೊಂಡು ಹೋಗಿದ್ದೆ ಅಲ್ಲೇ ಸುತ್ತಮುತ್ತ ಪ್ಲೇಸಸ್ ಆಗಲಿ ಯಾವೆಲ್ಲ ನೋಡೋಕೆ ಬರ್ತಿತ್ತು ಅಂತೇಳಿ. ಇವ್ರು ನೋಡಿದ್ರೆ ಇಲ್ಲೇ ಬೇಡ, ಹಂಗೆ ನೋಡಿದ್ರೆ ಕಾರವಾರ, ಗೋಕರ್ಣ ಅಂತಲ್ಲೆಲ್ಲ ಕಳ್ಸ್ಯಾರ. 170 ಕಿಲೋಮೀಟ್ರ್, ಇದು 170 ಕಿಲೋಮೀಟ್ರ್ ಇಲ್ಲಿ ಕಳ್ಸೋಕೆ ಬೇಡ ಅಂತ ಹೇಳ್ತಾರೆ. ಸೊ ಹೋಗೋಣ. ಇದು ಟ್ರೈನ್ದು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗ್ತೈತಿ. ಟ್ರೈನ್ದು ಹೋಗೋಣ. ಅಲ್ಲಿಂದ ಶೇರಿಂಗ್ ಆಟೋ ತೊಗೊಳೋಣ. ಮುಂಡ್ರಾಬಾದಿಗೆ ಇಳಿದು ಅಲ್ಲಿಂದ ಶೇರಿಂಗ್ ಆಟೋ ತೊಗೊಳೋಣ. ಶೇರಿಂಗ್ ಆಟೋ ತೊಗೊಂಡು ಅಲ್ಲಿಂದ ಹಂಗೆ ಹೋಗೋಣ. ಅಂಜನಾದ್ರಾಗ ಡೈರೆಕ್ಟ್ ಶೇರಿಂಗ್ ಆಟೋ ಒಂದು 60 ರೂಪಾಯಿ, 20-60 ರೂಪಾಯಿ ಮಟ್ಟ ಇರೋದಂತೆ. ಅಲ್ಲಿ ಶೇರಿಂಗ್ ಆಟೋ ಹೋಗಿ ಅಲ್ಲಿಂದ ಅಂಜನಾದ್ರಿ ದರ್ಶನ ಮಾಡೋಣ. ಟ್ರೈನಾಗ ಸಿಗ್ತೇನೆ ನಿಮಗೆ. ಇದು ನೋಡಿರಿ ಟ್ರೈನ್, ಮುಂಬೈ ಲೋಕಲ್ ಟ್ರೈನ್ ಇರೋದಲ್ಲ, ಇದು ಪುಣೆಯಿಂದ ಮುಂಬೈ ಹೋಗೋದು ಲೋಕಲ್ ಟ್ರೈನ್. ಸೇಮ್ ಅಂದ್ರೆ ಸೇಮ್ ಐತಿ. ಸೇಮ್ ಅಂದರೆ ಸೇಮ್ ಐತಿ. ಯಾವ ಸ್ಟೇಷನ್ ಏನೋ ಇದೆ ನೋಡೋಣ ತಡ್ರಿ. ಆಗಲಿ ಒಂದು ಜೋಕ್ ಏನಂದರೆ, ಒಂದು ಸಣ್ಣ ಹುಡುಗ ಪಾಪ ಎತ್ಕೊಂಡಿದ್ದ. ಸಣ್ಣ ಹುಡುಗ ಅಂದರೆ ಒಂದು ಥರ ಸಣ್ಣ ಹುಡುಗ. ಸೊ ಎತ್ಕೊಂಡ್ಬಿಟ್ಟ ಆಗಲಿಲ್ಲ. ಅದಕ್ಕೆ ಅವ್ರ ಮಮ್ಮಿ ಸೊ ಅವ್ರ ಮಮ್ಮಿ ಅವನಿಗೆ ಹೇಳೋದು, ಏನಪ್ಪ ಬೈದರೂ ಹೇಳ್ತಿ, ಕುತ್ಕೊಂಡ್ರು ಹೇಳ್ತಿ, ಏನು ಮಾಡಿದ್ರು ಹೇಳ್ತಿ, ಅಲ್ಲ ಬರೀ ಎತ್ಕೊಂತಿಲ್ಲ ಎತ್ಕೊ ಅಂತೆಲ್ಲ ಏನಿದೆ ಅಂತೇಳಿ. ನಾನು ಅದಕ್ಕೆ ಇಲ್ಲೆಲ್ಲ ಸ್ಟೇಷನ್ದಾಗಿರೋ ಎಲ್ಲ ನಕ್ಕಾರದಕ್ಕೆ ಹಾಗೆ ಎದಂತಂದ್ರೆ ನನಗೆ ಎದ್ರ ನೆನಪು ಅಂತಂದ್ರೆ ಬ್ಲಾಗ್ ನಕ್ಕಂದೆ ಐತಲ್ಲ, ಸುಭಾಷ್ ನಕ್ಕಂದೆ. ಸೊ ಅವನೊಂದು ಸ್ಕೂಲ್ ಹುಡುಗ ಮಾಡಿದ್ರಲ್ಲ ಬ್ಲಾಗ್, ಅದ್ರದ್ದು ನೆನಪು ಬಂದ್ಬಿಡ್ತು. ಕುತ್ಕೊಂಡ್ರು ಹೇಳ್ತಾನೆ, ಬೈದ್ರು ಹೇಳ್ತಾನೆ, ನಕ್ಕರು ಹೇಳ್ತಾನೆ, ಎಲ್ಲದೂ ಹೇಳ್ತಾನೆ. ನಿದ್ರೆ ಕಾಳಕ್ಕಿನೇ ಇಲ್ಲ ಪಾಪ ಅವ್ರಿಗೆ ಹಾಕುತ್ತಾ ನೋಡೋವಲ್ಲ. ಇಲ್ಲಿ ಜನ ಅಷ್ಟು ನಗಾಕುತ್ಬಿಟ್ಟಾರೆ. ಇವರು ಜನ ಅಷ್ಟು ನಗಾಕುತ್ಬಿಟ್ಟಿದ್ರೆ ನಾನು ಇವನೇನಪ್ಪ ಇವ್ರೆ ಅವರಪ್ಪ ನೋಡಿದರೆ ಗಪ್ಪಾಗ್ತಿಲ್ಲೇ ನೀನು. ಅವರಪ್ಪ ಇವರವ್ವ ನೋಡಿದರೆ ಸುಮ್ಮನೆ ರೀ ಅವ್ನಿಗೆ ಇದ್ಕೊಂಡಿದ್ದಾನೆ ಅಂತ ಅವರು. ಸೊ ಗೈಸ್, ಅಂತೂ ಇಂತೂ ಮುಂಡ್ರಾಬಾದಿಗೆ ರೀಚ್ ಆದ್ವಿ. ಹೊರಗೆ ಹೋಗಿ, ಈಗ ಸ್ಟೇಷನ್ ಹೊರಗೆ ಹೋಗಿ ಆಟೋ ನೋಡೋಣ. ಒಂದ್ಸತಿ ನಮ್ಮ ಟ್ರೈನಿಗೆ ಬಾಯ್ ಅಂದ್ಬಿಡ್ರಿ ಹೊಂಟೆ ಬಾಯ್ ಅಂದ್ಬಿಡ್ರಿ. ಸೊ ಈಗ ಹೊರಗೆ ಹೋಗೋಣ ನಡ್ರಿ. ಹೊರಗೆ ಹೋಗಿ ಆಟೋ ಹುಡ್ಕೊಂಡು ಫಸ್ಟ್ ಸ್ಟೇಷನಿಂದ ಹೊರಗೆ ಬಂದು ಆಟೋ ಹುಡುಕಿದೆ. ಆಟೋಗೆ ಎಷ್ಟು ಸೀಟ್ ಇದೆ, ಸೀಟ್ ಸಿಗಂಗಿಲ್ಲ ಅಂತ 500 ರೂಪಾಯಿ ಅಂದರು ಒಬ್ಬರಿಗೆ, 500 ರೂಪಾಯಿ. ಮತ್ತು ನಾನು ಹುಡುಕಿದೆ, ಆ ಕಡೆ ಈ ಕಡೆ ಎಲ್ಲ ಹುಡುಕಿದೆ. ಮತ್ತು ಅವ್ರಂದ್ರೆ ಹೊರಗೆ ಹೋಗಿ ಆಟೋ ಸಿಗ್ತೈತೆ ಅಂತೇಳಿ. ಆಟೋ ಇಲ್ಲ, 1 ಕಿಲೋಮೀಟ್ರ್ ಹೋದ್ರೆ ಬಸ್ ಸಿಗ್ತೈತಂತಂದ್ರೆ ಹೋದೆ ಬಸ್ ಸಿಗಲಿಲ್ಲ. ಮತ್ತು ಈಗ ಫೈನಲಿ ಬಸ್ ಆಗಿದೆ. KSRTC ಬಸ್. KSRTC ಬಸ್ ಇವರು ಎಷ್ಟು ನಂಬರ್ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದಂಗ 10-20 ರೂಪಾಯಿ. ಸೊ ಗೈಸ್, ಅಂಜನಾದ್ರಿ ಬೆಟ್ಟಕ್ಕೆ ರೀಚ್ ಆಗಿ ಅಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ಅನ್ನಕಾಯಿ ತೊಗೊಂಡು ಮ್ಯಾಲೆ ತೊಗೊಂಬರ್ರಿ. ಮ್ಯಾಲೆ ಕಾಣ್ತೈತೆ ನಿಮಗೆ. 575 ಸ್ಟೆಪ್ಸ್ ಹತ್ಬೇಕು. ಆಂಜನೇಯನ ನೋಡ್ಬೇಕಂದ್ರೆ ಚಲೋ
ಮಜಾ ಬರ್ತೈತಿ. ಚಲೋ ಎಂಟ್ರೆನ್ಸ್, ಅಂಗಡಿಗಳು ನೋಡ್ರಿ. ಹೋಗೋಣ ಹಂಗೆ ಮ್ಯಾಲೆ ಹೋಗ್ತಾ ಹೋಗ್ತಾ ಆಲತ್ ನೋಡ್ರಿ. ಇಲ್ಲಿ ಮ್ಯಾಲೆ ಒಂದು ಹೊಸ, ಇಲ್ಲಿ ಬಂದರೆ ಸಮಾಧಾನ. ಪ್ರತಿ ತಿಂಗಳ ಬರ್ತಿರ್ತೀನಿ ಇಲ್ಲಿ ಮ್ಯಾಲೆ. ದರ್ಶನಕ್ಕಂತ ಹೋಗಿದ್ದೆ, ದರ್ಶನ ಆಗಲಿಲ್ಲ. ಎದಕ್ಕಂದ್ರೆ ಬಿಸಿಲು ಸಂಬಂಧ 4 ಗಂಟೆ ಬಿಡ್ತಾರಂತ ಮ್ಯಾಲೆ. ಬರೋರು ಈಗ ಬರಾಕುತ್ತಾರೆ ತಳಗೆ, ಈಗ ಬರಾಕುತ್ತಾರೆ. ನಮಗೇನಿದ್ರು 4 ಗಂಟೆನ ಮ್ಯಾಲೆ. ಮತ್ತು ಅಲ್ಲಿ ತನಕ ಏನು ಮಾಡೋದು ಅಂತೇಳಿ ತುಂಗಭದ್ರಾ ನದಿಗೆ ಹೋಗೋಣ ಸರಿ ಅಂತೇಳಿ ತುಂಗಭದ್ರಾ ನದಿಗೆ ಹೋಗೋಣ. ಅಲ್ಲಿ ಹೋಗಿ 2 ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೂ ಮುಂಚೆ ನಾಷ್ಟ ಮಾಡಿ ಹೋಗೋಣ, ಸರಿನಾ? ಬಾಯ್. ನಾಷ್ಟ ಮುಗಿಸ್ಕೊಂಡೆ. ಮತ್ತು ಮ್ಯಾಲಂತರೂ ಈಗ ಎಂಟ್ರಿ ಇಲ್ಲ. ಒಮ್ಮೆ 4 ಗಂಟೆನೇ ಇರೋದೆ. 4 ಗಂಟೆಗೆ ಹತ್ತಕ್ಕೆ ಪರ್ಮಿಷನ್ ಇದಂತೆ ಈ ಬಿಸಿಲು ಸಂಬಂಧ. ಈಗ ತುಂಗಭದ್ರಾ ನದಿ ಕಡೆ ಹೊಂಟಿದ್ದೆ ನಾನು. ಬರ್ರಿ ನೋಡೋಣ. ಸೊ ಮತ್ತು ಏನಂತೀರಿ ಕರ್ನಾಟಕ ಮಂದಿ? ಹೆಂಗದಿರಿ? ಏನು ಮಾಡಾಕತ್ತೀರಿ? ಈಗ ಏನು ಮಾಡಾಕತ್ತೀರಿ ನೀವು? ಕಮೆಂಟ್ದಾಗ ಹಾಕ್ರಿ. ಅಪ್ಪ ಇಲ್ಲಿ ಬಿಸಿಲು ಚಡ್ಡಿ ಹರಿಯಾತತ್ತವ ರೀ. ಇಲ್ಲಿ ಬಿಸಿಲಿಗೆ ಆತಿಲ್ಪ. ಅಪ್ಪ ಹೆಂಗೈತ್ರಿ ಸ್ಟಿಕ್? ಸೆಲ್ಫಿ ಸ್ಟಿಕ್. ಸೆಲ್ಫಿ ಸ್ಟಿಕ್. ಇದಕ್ಕೆ ಇಲ್ಲೇ ಒಂದು ಬಟನ್ ಐತ್ರಿ. ಇಲ್ಲೇ ಒಂದು ಬಟನ್ ಐತಿ. ಇದಕ್ಕೆ ಇಲ್ಲೇ ಕೈಯಾಗ ಅದಕ್ಕೊಂದು ಬಟನ್ ಐತಿ. ನಾನು ಏನು ಮಾಡಿದ್ದೆ, ಅದು ಮೈಕ್ ಅಂತಲೇ ಮಾಡಿದ್ದೆ. ನೀನು ರಾತ್ರಿ ಪೂರ ಚೆಕ್ ಮಾಡೇನು ಅದನ್ನು ಹಿಡಿದು. ಅಂದರೆ ಇಲ್ಲಿ ಕಾಲರಿಗೆ ಮೈಕ್ ಹಾಕಿದರೆ ಅಟ್ಲೀಸ್ಟ್ ನನ್ನ ಆಡಿಯೋ ಕ್ಲಿಯರ್ ಹಾಕಿದೈತೆ ಅಂತೇಳಿ. ಅದು ಮೈಕ ಅಲ್ಲದು, ಅದು ಬ್ಲೂಟೂತಿಗೆ ಕನೆಕ್ಟ್ ಆಗ್ತೈತೆ ರೀ. ಇದು ಬ್ಲೂಟೂತಿಗೆ ಕನೆಕ್ಟ್ ಆಗ್ತೈತೆ ಖರೆ. ಆದ್ರೆ ಏನು ಬರೇ ಹಿಂಗೆ ಬಟನ್ ಕ್ಲಿಕ್ ಮಾಡೋದು, ಹಿಂಗೆ ವಿಡಿಯೋ ಚಾಲೂ ಮಾಡೋಕೆ, ಫೋಟೋ ಚಾಲೂ ಮಾಡೋಕೆ, ಇಷ್ಟಕ್ಕೆ. ಆಯ್ಸ್ ತುಂಗಭದ್ರಾ ನದಿಗೆ ರೀಚ್ ಆಗೇವಿ ನೋಡ್ರಿ. ಇಲ್ಲಿ ಮ್ಯಾಲೆ ಹತ್ತೊಂಬರ್ರಿ. ಈಗ ಮ್ಯಾಲೆ ಹತ್ತಿ ಈಗ ನೀರು ಕಡಿಮೆ ಅದಾವೆ. ನೋಡೋಣ ಆ ಕಡೆ ಹೆಂಗೈತಿ. ಆ ಕಡೆ ನೀರು ಕಡಿಮೆ ಅದಾವೆ ಅಂದರೆ ಈ ಕಡೆ ನೀರು ಕಡಿಮೆ ಇತ್ತಂದ್ರೆ ಆ ಕಡೆ ದಾಟಿ ಸೀದಾ ಹಂಪಿಗೆ ಹೋಗ್ಬೋದು ನಾವು. ನಾವು ಅದಕ್ಕೆ ಅಂದರೆ ನಾವು ಈಗ ಹನುಮಪ್ಪನ ಮಾಲೆ ಹಾಕಿರ್ತೀವಲ್ಲ, ಆ ಟೈಮಿಗೆ ನಾವು ಹಿಂಗೆ ಬಂದಿರ್ತೀವಿ, ಹಿಂಗೆ ಒಳಗಿಂತ್ರ. ಮತ್ತು ಹಂಪಿಗೆ ನಾವು ಹಂಪಿ ಇಂತ್ರನೇ ಹೊಸಪೇಟೆ ಹಂಪಿಗೆ ನಡ್ಕೊಂಡು ಹೋಗಿರ್ತೀವಿ. ಅಲ್ಲಿಂದ ಹಿಂಗೆ ಒಳಗೆ ಬರ್ತೀವಲ್ಲ, ಹಿಂಗೆ ಒಳಗಿಂತನೇ ಬರ್ಬೇಕು ನಾವು. ಸೀದಾ ಹಿಂಗೆ ಒಳಗಿಂತ ಬಂದರೆ ಸೀದಾ ಇಲ್ಲೇ ಹಿಂಗೆ ಹೋಗಿ ಸೀದಾ ಆಂಜನೇಯನ ಗುಡಿಗೆ. ಆದ್ರೆ ಗೊತ್ತಿಲ್ಲ ನೀರು ಅದಾವು, ತುಂಬ್ಯಾವು ಅಥವಾ ಕಡಿಮೆ ಅದಾವು, ಜಾಸ್ತಿ ಅದಾವು, ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿದರೆ ನೀರು ಏನೂ ಇಲ್ಲ ಅಂತ ಕಾಣಿಸ್ತದೆ. ಅಲ್ಲಿ ಇಳಿದಾಗ ನೋಡೋಣ ತಡ್ರಿಪ್ಪ, ಮುಂದೆ ಹೋಗೋಣ. ಅಲ್ಲಿ ಮಟ್ಟ ಹಂಪಿಗೆ ಅಂತೂ ಹೋಗೋಂಗಿಲ್ಲ. ಹಂಪಿಗೆ ಹೋಗ್ಬೇಕು ಮತ್ತು ನೀವು ಬೋಟ್ದಾಗ ಹೋಗ್ಬೇಕು. ಬೋಟ್ದವನು ಎಷ್ಟು ಕೇಳ್ತಾನೆ? 150 ರೂಪಾಯಿ. ಅದಕ್ಕೂ ಇಲ್ರಿ 150 ರೂಪಾಯಿ ಲಾಸ್ಟ್. ಎಲ್ಲಿ 150 ರೂಪಾಯಿ ಅಲ್ಲ, 500 ರೂಪಾಯಿ ಆಟೋಕ್ಕೆ ಬಂದಿಲ್ಲ.
ಇನ್ನು 250 ರೂಪಾಯಿ ಕೊಟ್ಟು ಹೋಗ್ತೇನೆ. ನಮ್ಮ ಅವ್ಗೆ ಹೇಳಿದೆ ನಾನು, ಗಾಡಿ ಒಯ್ತೀನವ, ಇಲ್ಲಿ ಹಂಪಿ ಎಲ್ಲ ಅಡ್ಡಾಡ್ಬೋದು ಅಂತೇಳಿ. ಏನು ಮಾಡು ಇರಲಿ. ಈಗ ನೋಡಿ ಗಾಡಿ ತಂದಿದ್ದೆ ಅಂದ್ರೆ ಈಗ ಅಲ್ಲಿ ಮ್ಯಾಲೆ ಬಿಟ್ಟಿಲ್ಲ, ಹಂಪಿಗಾದ್ರೂ ಹೋಗ್ಬೋದಾಗಿತ್ತು ನಾನು. ಇಲ್ಲಿ ಹಂಪಿಗೆ ಈಗ ಹೋಗೋಕ್ಕಾಗಿಲ್ಲ, ಎದಕ್ಕೆ ಹೋಗೋಕ್ಕಾಗಲ್ಲ. ಹಂಗೆ ಸುತ್ತೊಡೆದು ಹೋದೆ ಅಂದ್ರೆ ಹೊಸಪೇಟೆಯಿಂದ ಹಂಗೆ ಸುತ್ತೊಡೆದು ಹೋಗ್ಬೇಕು ಹಂಪಿಗೆ ಹೋಗ್ಬೇಕಂದ್ರೆ. ಹೊಸಪೇಟೆಯಿಂದ ಮತ್ತೆ ಹಿಂಗೆ 12-13 ಕಿಲೋಮೀಟ್ರ್ ಹಿಂಗೆ ಒಳಗೆ ಬರ್ಬೇಕು. ನಮಗೆ ಅದಕ್ಕೆ ತಡ್ರಿಪ್ಪ ನೋಡೋಣ. ಅದ ಬಿಸಿಲಿಗೆ ಎಲ್ಲಿ ಕುಂದಿರ್ಬೇಕು, ಇಲ್ಲಿ ನೆಳ್ಳ ಇಲ್ಲ, ಎಲ್ಲಿ ಕುಂದಿರ್ಬೇಕು ಏನು ಗೊತ್ತಾಗ್ತಿಲ್ಲ, ಒಂದು ಗೊತ್ತಾಗ್ತಿಲ್ಲ ಇಲ್ಲಿ ಬಿಸಿಲಿಗೆ. ಇಲ್ಲಿ ಮ್ಯಾಲೆ ಗುಡಿಗೆ ಹೋಗ್ಬರ ಬರ್ರಿ. ಇಲ್ಲಿ ಮ್ಯಾಲೆ ಗುಡಿ ಕಾಣತ್ತಲ್ಲ, ನೋಡೋಣ ಬರ್ರಿ. ಗುಡಿ ಅಂದ್ರೆ ಏನು, ಗುಡಿನ ಡೆಮಾಲಿಷ್ ಆಗಿತ್ತು, ಅದು ಬಿದ್ದಿತ್ತೆ. ಇಷ್ಟಿಷ್ಟು ಮೇಲೆ ಐತೆ. ಒಳಗಾದರೆ ಕಟಾಕುತ್ತಾರೆ ಇನ್ನವ್ರು ಒಳಗೆ. ಏನು ಹೆಚ್ಚು ಕಮ್ಮಿ ಅಂದರೂ 3 ವರ್ಷ ಆಗ್ತೈತಿ ಹಿಂಗೈತಿ. ಇವು ಬಿಲ್ಡಿಂಗ್ ಬೀಳಬಾರ್ದು ಅಂತೇಳಿ ಇದು ಕೆಬ್ಬಣದ್ದು ಹಾಕ್ಯಾರದನ್ನು. ಮತ್ತೀಗ ಮಳೆ ಜೋರು ಆತಂದ್ರೆ ಆ ಟೈಮಿಗೆ ಬೀಳೋ ಚಾನ್ಸಸ್ ಇರ್ತಾವೆ ಅಂತೇಳಿ ಇದನ್ನು ಹಾಕ್ಬಿಟ್ಟಾರಿ. ಇಲ್ಲಿಂದ ನೋಡ್ರಿ ಹೆಂಗೆ ಕಾಣ್ತೆ. ನೋಡ್ರಿ ತುಂಗಭದ್ರಾ ನದಿ. ಅಲ್ಲಿ ನಿಮ್ಗೆ ಕಾಣಿ ಕಾಣ್ತಿರ್ಬೇಕಲ್ಲಿ, ಅದ ಹಂಪಿ. ಅಲ್ಲಿ ಹೋಗ್ಬೇಕಂದ್ರೆ ಹಡಗಿಗೆ ಹೋಗ್ಬೇಕು. ಈ ಪಾಜಾಡ್ಕೊಂಡು ಹೋಗೋಕ್ಕಾಗಂಗಿಲ್ಲ ಈಗ ಎಲ್ಲೂ. ಅದೊಂದು ಹಂಗೂ ನೀವು ಹೋಗ್ಬೇಕಂದ್ರೆ ಹಂಗೆ ಹೋಗ್ಬೇಕು. ಹಿಂಗೆ ಹೋಗಿ ಅಲ್ಲಿಂದ ಅವು ಕಾಣಿ ಅದಾವಲ್ಲ ಅವು ಕಲ್ಲು, ಅಲ್ಲಿಂದ ಹಂಗೆ ಬಂದು ಹಂಗೆ ಹೋಗಿ ಹಂಗೆ ದಾಟಿ ಅಲ್ಲಿಂದ ಹಂಗೆ ದಾಟಿ ಅಲ್ಲಿ ಹೋಗ್ಬೇಕು. ಹಿಂಗೈತೆ ನೋಡ್ರಿ, ಹಿಂಗೈತಿ. ಆಳೈತಿ ರೀಪ ಮಾರ, ಆಳೈತಿ. ಮತ್ತೆ ಏನಂತೀರಿ ಯಪ್ಪ ಎಲ್ಲರೂ ನೀರು ಬಿಸಿನ ಅದಾವೆ, ನೀರು ಹರಿತೈತಿ ಆದರೂ ಬಿಸಿನ ಐತಿ. ಸ್ವಲ್ಪ ಬೆಚ್ಚಗೆ ಅದಾವೆ ನೀರು. ಅಪ್ಪ ಯಾವ ಮನೆ ಬಿಸಿಲೈತಿ, ಕೂದಲು ಉದ್ರಾಕುತ್ತಾವೆ ಇಲ್ಲಿ. ಯಪ್ಪ ಕೂದಲು ಉದ್ರಾಕುತ್ತಾವೆ. ಇನ್ನು ಹರಿಯೋ ನದಿದಾಗ ನಾವು ಏನ್ರ ಈ ಸದ್ಯ ಜಕ ಮಾಡಿಬಿಟ್ಟೆ ಕರ್ರಗೆ ಆಗ್ಬಿಡ್ತೀವಿ ನೋಡಿ. ಅದಕ್ಕೆ ಬೇಡ ಸರಿ ಅಂತೆ. ಮತ್ತು ಇನ್ನೊಂದು ಅರ್ಬಿನೂ ತಂದಿಲ್ಲ ಹೋಲಿ ಬಿಡ ಅಂತೇಳಿ. ಏನೋ ಅದಾವಿಲ್ಲ, ಕಾಲು ಕಡಿಯಾತಾವ ಅಂದ್ರೇನು ಕಾಲು ಕ್ಲೀನ್ ಮಾಡ್ತಾರೆ. ಅಲ್ಲಿ 1000 ರೂಪಾಯಿ, ಅಲ್ಲಿ ಹೊರಗೆ ಪಾರ್ಲರಿಗೆ ಹೋಗಿ 1000 ರೂಪಾಯಿ ಕೊಟ್ಟು ಹಿಂಗೆ ಫಿಶ್ ಕ್ಲೀನಿಂಗ್ ಮಾಡ್ತಾರೆ ಗೊತ್ತೇ, 1000 ರೂಪಾಯಿ ಕೊಟ್ಟು. ಅದು ಮಾಡೋ ಬದಲು ಇಲ್ಲಿ ಬರ್ರಿ, ಹಿಂಗೆ ಒಂದು 2 ನಿಮಿಷ ಹಿಂಗೆ ಕಾಲಿಟ್ರಿ, ಹಿಂಗೆ ಒಂದು 2 ನಿಮಿಷ ಅವು ಮೀನಾ ಬರ್ತಾವೆ, ಟಕ್ ಕ್ಲೀನ್ ಮಾಡ್ತಾವೆ. ಆತ್ರಿ ಸೌಕಾರ ರೊಕ್ಕ ಏನು ಬ್ಯಾಡ್ರಿ ಮತ್ತು ಬರ್ರಿ ಅಂತಾರವು. ಮಸ್ತ್ ಇಂತಲ್ಲಿ ಬರ್ರಿ. ನಂಗೆ ಹೆಂಗೆ ಗೊತ್ತ, ನಾ ಪ್ರತಿ ತಿಂಗಳಿಲ್ಲ ಅಂದ್ರೆ ನನ್ನ ಮನಸ್ಸು ಯಾವಾಗ ಆಗ್ತದೆ, ನಾ ಬರ್ತಾಯಿರ್ತೀನಿ ಇಲ್ಲಿ ಆಂಜನೇಯ ಬೆಟ್ಟಕ್ಕೆ ಬರ್ತಾಯಿರ್ತೀನಿ. ಅದು ನಮ್ಮ ಮನಸ್ಸು ಇಲ್ಲೇ ಹಗರಾಗೋದೆ, ಶಾಂತಿ ಇರ್ತೈತಿ. ಐ ಫೀಲ್ ಫ್ರೆಶ್. ಸೋಲೋ ಟ್ರಾವೆಲ್ ಮಾಡ್ಬೇಕು ನಾನು. ಈಗ ಗೋಕರ್ಣ ಟ್ರಾವೆಲ್ ಮಾಡಿದೆ, ಮುಂದ್ಗೋಡಿಗೆ ಹೋಗಿದ್ದೆ, ಕಾರವಾರಿಗೆ ಹೋದೆ, ಉಡುಪಿಗೆ ಹೋಗಿದ್ದೆ. ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ಖುಷಿ. ನನ್ನ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದಂಗೆ ಆಕೈತೆ ನನ್ನ ಕಂಡು ಸೋಲೋ ಟ್ರಾವೆಲಿಂಗ್ ಮಾಡಿದರೆ.
ಇಂಟ್ರೋವರ್ಟೆಡ್ಕಿಂತ ಎಕ್ಸ್ಟ್ರೋವರ್ಟೆಡ್ ಆಗ್ತೇವೆ ನಾವು. ಇದಕ್ಕೊಂದು ಸೋಲೋ ಟ್ರಾವೆಲ್ ಮಾಡ್ತಿರ್ತೀವಿ, ಸೋಲೋ ಕಂಟೆಂಟ್ ಮಾಡ್ತಿರ್ತೇವಲ್ಲ. ಸೊ ಆ ಟೈಮಿಗೆ ನಾವು ಅವನೇನು ಅನ್ಕೊತಾನೆ ಇವ ಏನು ಅನ್ಕೊತಾನೆ ತಪ್ಪಿಬಿಡ್ತೇವೆ. ನಾವು ಬಿಟ್ಟೆ ಕಂಟೆಂಟ್ ಮಾಡ್ತೀವಿ. ಏನೇನೋ ಹೊಸದೇನೋ ಕಲಿಯಾಗುತ್ತೇನೆ. ಎಲ್ಲ ಜನರೇ ಸಪೋರ್ಟ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳು ಬರ್ತಿರ್ತಾವೆ. ಓಕೆ, ಅದಕ್ಕೆ ನಮ್ಮ ತಂಗಿಗೆ ನಾ ಯಾವಾಗ ಹೇಳ್ತಿದ್ದೆ, ಪೀಸ್ನ ಫೈನ್ ಮಾಡಬೇಡ, ಚೂಸ್ ಮಾಡೋದೇ. ಒಂದು ಸತಿ ನಿಮ್ಮ ಪೀಸ್ನ ನೀವು ಚೂಸ್ ಮಾಡಿ ನೋಡಿರಿ, ಅದು ಪೀಸ್ ನಂದೇ. ಪೀಸ್ ಇರಾಕಂತಲೇ ಹುಟ್ಟಿರ್ತೀನಿ ಕಾಮ. ಸೊ ಹಂಗೆ ಮಾಡ್ಕೊತಿದ್ದಾಗ ನಿಮ್ಮ ಪೀಸ್ನ ನೀವೇ ಹುಡ್ಕೋಕೆ ಸ್ಟಾರ್ಟ್ ಮಾಡಿದಾಗ ನೀವು ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮ ಒಳಗೆ ನೀವು ಗೊತ್ತಿಲ್ಲಾರ್ದವ್ರು. ಈಗ ನಂಗೆ ಗೊತ್ತಿಲ್ಲ, ನಾನು ಹಂಪಿಗೆ ಇವತ್ತು ಬರ್ತೇನೆ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ. ಆನ್ ದ ಸ್ಪಾಟ್ ನಾನು ಬುಕ್ ಇದು ಮಾಡಿಕೊಂಡೆ. ಬೆಳಗ್ಗೆನೇ ಎದ್ದೆ, ಅರ್ಬಿ ಹಾಕ್ಕೊಂಡೆ ಬಂದುಬಿಟ್ಟೆ. ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಇದು, ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಾರಲ್ಲ, ಪ್ಲ್ಯಾನ್ಡ್ ಟ್ರಿಪ್ ಆರ್ ಆಲ್ವೇಸ್ ದ ಬೆಸ್ಟ್. ಹಂಗೆ ಅನ್ಪ್ಲ್ಯಾನ್ ಟ್ರಿಪ್ ಮಾಡ್ಕೊಂಡು ನೀವು ಪ್ಲ್ಯಾನ್ ಇಲ್ಲಾರ್ದನ ಹೋಗ್ಬಿಡ್ರಿ. ಆ ಟ್ರಿಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗ್ತೈತೆ ಅನ್ನೋದು. ಓಕೆನಾ? 4 ಗಂಟೆ ಮ್ಯಾಲೆ ಹತ್ತೋ ಟೈಮಿಗೆ ಸಿಗ್ತೈತೆ ನಿಮಗೆ. ಹೆವಿ ಜಂಪು. 3, 2, 1 ಗೋ. ಇವಾಗ ಅಲ್ಲೊಂದು ಎಗ್ರುತ್ ನೋಡ್ರಿ. ಇವಾಗ 3, 2, 1. ಸೊ ಎಂಟ್ರೆನ್ಸ್ ಅವ್ರು ಇಲ್ಲಿಂದ ಸ್ಟೆಪ್ಸ್ ಹತ್ತೋ ಚಾಲು ಆಗ್ತೈತಿ. ಐತಿ ರಶ್ ಐತಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದೆ. ಮಸ್ತ್ ಇತ್ತು ದರ್ಶನ ಮಾತ್ರ. ಇಲ್ಲಿಂದ ಗುಡಿ ಕಾಣ್ತೈತಿ. ಸೊ ಗೈಸ್ ದರ್ಶನ ಮುಗೀತೆ ಫೈನಲಿ. ಮನಸ್ಸು ಪೂರಾ ತುಂಬ್ತು ನಂದೆ. ಭಾರಿ ಒಂದು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಸೋಲೋ ಇಲ್ಲಿ ಬಂದಾಗ ಪ್ಯಾರೆಂಟ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೋಲೋ ಬಂದಾಗ ಮಾತ್ರ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲ್ಲ, ದಿಸ್ ಈಸ್ ಮೈಂಡ್ ಬ್ಲೋಯಿಂಗ್. ಸೋಲೋ ಬಂದ್ರೆ ಅನ್ಪ್ಲ್ಯಾನ್ಡ್ ಟ್ರಿಪ್ ಐತಲ್ಲ ಮಸ್ತ್ ಇರ್ತೈತಿ. ನೀವು ಟ್ರೈ ಮಾಡಿರಿ ಅಂತ ಹೇಳತ್ತೀನಿ. ಸೋಲೋ ಅಡ್ಡಾಡ್ರಿ. ಸೋಲೋ ನೀವು ಅಂಜನಾದ್ರಿ ಬೆಟ್ಟಾಗಿ ಬಂದಿರಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತೆ ಅದನ್ನು ಕಮೆಂಟ್ದಾಗ ಹಾಕಿರಿ. ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ಪ್ರತಿಯೊಂದು ಸ್ಟೆಪ್ಸು ಮೈಯಾಗ ಗೂಸ್ ಬಂಪ್ಸ್ ಆಗ್ತಿದ್ವು. ಆ ಥರ ಇತ್ತು. ದೇವ್ರು ನೋಡ್ದಾಗ ಮಾತ್ರ ಕಣ್ಣಾಗ ನೀರು ಬಂದವು. ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಪ್ರತಿ ಸರಿನೂ ಬಂದಿದ್ದೀನಿ. ಆದರೆ ಈ ಸತಿ ಬಂದಾಗ ನಮ್ಮಪ್ಪ ಆಂಜನೇಯನ ನೋಡಿದಾಗ ಕಣ್ಣಾಗ ನೀರು ಬಂತು, ಕೈಯಾಗ ಜುಮ್ ಅಂತ. ಅಲ್ಲಿ ಕಾಯಿ ಹೊಡೆಯೋ ಟೈಮಿಗೆ ನಮ್ಮಪ್ಪ ಸಾಕ್ಷಾತ್ ಆಂಜನೇಯನ ಬಂದು ನಂಗೆ ಕಾಯಿ ನೀರು ಕುಡಿತು. ಮನಸ್ಸು ಪೂರ ತುಂಬ್ತು ನಂದು. ಇಷ್ಟೊತ್ತು ನಮ್ಮಪ್ಪ ನಾನು ಬೆಳಗ್ಗೆ ಅಕಸ್ಮಾತ್ ಬೆಳಗ್ಗೆ ಮೇಲೆ ಬಂದಿದ್ದೆ, ಇಷ್ಟೊತ್ತಿಗೆ ನಾನು ಆಲ್ರೆಡಿ ಊರಾಗಿರ್ತಿದ್ದೆ. ಆದರೆ ಬೇಡ, ನೀನು ಇಲ್ಲೇ ಇರು. 4 ಗಂಟೆ ಮಟ್ಟ ಇದ್ದು 4 ಗಂಟೆಗೆ ಮೇಲೆ ಹೋಗಿ ನಾನು ಬಂದಿನ ಮೇಲೆ. ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಐತಲ್ಲ ಮಸ್ತ್ ಅಂದರೆ ಮಸ್ತ್ ಇತ್ತೆ. ನೀವು ಬಂದು ಟ್ರೈ ಮಾಡಿರಿ. ಯಾಕೆ ಟ್ರೈ ಮಾಡಿರಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಲಿಸ್ಟ್ದಾಗ ಹಾಕಿರಿ, ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ.